ಮೊದಲನೇ ಪ್ರಶ್ನೆ, ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಧ್ಯಪ್ರದೇಶ್, ಬಿ ತಮಿಳುನಾಡು, ಸಿ ಮಹಾರಾಷ್ಟ್ರ, ಡಿ ಗುಜರಾತ್. ಉತ್ತರ ಬಿ ತಮಿಳುನಾಡು. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಗರಿಷ್ಠ ಪ್ರೋಟೀನ್ ಅನ್ನು ಹೊಂದಿರುತ್ತದೆ? ಎ ಕುರಿ, ಬಿ ಹಸು, ಸಿ ಎಮ್ಮೆ, ಡಿ ಮೇಕೆ. ಉತ್ತರ ಎ ಕುರಿ. ಮೂರನೇ ಪ್ರಶ್ನೆ, ಡೆಟಲ್ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ರಷ್ಯಾ, ಸಿ ಚೀನಾ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ನಾಲ್ಕನೇ ಪ್ರಶ್ನೆ, ಭೂಮಿಯಿಂದ ಚಂದ್ರನನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 2 ದಿನಗಳು, ಬಿ 3 ದಿನಗಳು, ಸಿ 5 ದಿನಗಳು, ಡಿ 10 ದಿನಗಳು. ಉತ್ತರ ಬಿ 3 ದಿನಗಳು. ಐದನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ನಗರ ಯಾವುದು? ಎ ದೆಹಲಿ, ಬಿ ಬೆಂಗಳೂರು, ಸಿ ಪಾಟ್ನಾ, ಡಿ ವಾರಣಾಸಿ. ಉತ್ತರ ಡಿ ವಾರಣಾಸಿ. ಆರನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಬಳಸುವ ದೇಶ ಯಾವುದು? ಎ ಚೀನಾ, ಬಿ ಭಾರತ, ಸಿ ನೇಪಾಳ್, ಡಿ ಭೂತಾನ್. ಉತ್ತರ ಬಿ ಭಾರತ. ಏಳನೇ ಪ್ರಶ್ನೆ, ಮಾನವನ ದೇಹದಲ್ಲಿ ವಿಟಮಿನ್ ಎ ಎಲ್ಲಿ ಸಂಗ್ರಹವಾಗುತ್ತದೆ? ಎ ಹೃದಯದಲ್ಲಿ, ಬಿ ಕಣ್ಣಿನಲ್ಲಿ, ಸಿ ಯಕೃತ್ತಿನಲ್ಲಿ, ಡಿ ಹೊಟ್ಟೆಯಲ್ಲಿ. ಉತ್ತರ ಸಿ ಯಕೃತ್ತಿನಲ್ಲಿ. ಎಂಟನೇ ಪ್ರಶ್ನೆ, ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಶ್ರೀಲಂಕಾ, ಬಿ ಇಂಗ್ಲೆಂಡ್, ಸಿ ನೇಪಾಳ್, ಡಿ ಭಾರತ. ಉತ್ತರ ಡಿ ಭಾರತ. ಒಂಬತ್ತನೇ ಪ್ರಶ್ನೆ, ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಯಾವುದು? ಎ ಚೀನಾ, ಬಿ ಅಮೆರಿಕಾ, ಸಿ ಭಾರತ, ಡಿ ಐಸ್ಲ್ಯಾಂಡ್. ಉತ್ತರ ಡಿ ಐಸ್ಲ್ಯಾಂಡ್. ಹತ್ತನೇ ಪ್ರಶ್ನೆ, ವಾಟ್ಸಾಪ್ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಎ 2003, ಬಿ 2005, ಸಿ 2008, ಡಿ 2009. ಉತ್ತರ ಡಿ 2009. ಹನ್ನೊಂದನೇ ಪ್ರಶ್ನೆ, ಯಾವ ಪಕ್ಷಿಯ ಹೃದಯ ಬಡಿತ 1 ನಿಮಿಷಕ್ಕೆ 1260 ಬಾರಿ ಬಡಿದುಕೊಳ್ಳುತ್ತದೆ? ಎ ನವಿಲು, ಬಿ ಹಮ್ಮಿಂಗ್ ಬರ್ಡ್, ಸಿ ಪಾರಿವಾಳ, ಡಿ ಬಾತುಕೋಳಿ. ಉತ್ತರ ಬಿ ಹಮ್ಮಿಂಗ್ ಬರ್ಡ್. ಹನ್ನೆರಡನೇ ಪ್ರಶ್ನೆ, 1 ಲೀಟರ್ ಪೆಟ್ರೋಲ್ಗಿಂತ 1 ಲೀಟರ್ ನೀರಿಗೆ ದರ ಹೆಚ್ಚಿರುವ ದೇಶ ಯಾವುದು? ಎ ಚೀನಾ, ಬಿ ಪಾಕಿಸ್ತಾನ್, ಸಿ ಸೌದಿ ಅರೇಬಿಯಾ, ಡಿ ಶ್ರೀಲಂಕಾ. ಉತ್ತರ ಸಿ ಸೌದಿ ಅರೇಬಿಯಾ. 13ನೇ ಪ್ರಶ್ನೆ, ಯಾವ ಜೀವಿ ಭೂಕಂಪವನ್ನು ಮೊದಲೇ ಪತ್ತೆ ಮಾಡುತ್ತದೆ? ಎ ಹಾವು, ಬಿ ನಾಯಿ, ಸಿ ಕರಡಿ, ಡಿ ಬೆಕ್ಕು. ಉತ್ತರ ಎ ಹಾವು. 14ನೇ ಪ್ರಶ್ನೆ,
ಚಂದ್ರನ ಮೇಲೆ ಹತ್ತಿ ಗಿಡ ನೆಟ್ಟ ದೇಶ ಯಾವುದು? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಜಪಾನ್. ಉತ್ತರ ಸಿ ಚೀನಾ. 15ನೇ ಪ್ರಶ್ನೆ. ಯಾವ ದೇಶವನ್ನು ಉದಯಿಸುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ? ಎ ಚೀನಾ, ಬಿ ಭಾರತ, ಸಿ ನೇಪಾಳ, ಡಿ ಜಪಾನ್. ಉತ್ತರ ಡಿ ಜಪಾನ್. 16ನೇ ಪ್ರಶ್ನೆ. ಮೊದಲ ಬಲ್ಬ್ ಅನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಎ ಚೀನಾ, ಬಿ ಜಪಾನ್, ಸಿ ಅಮೆರಿಕ, ಡಿ ಭಾರತ. ಉತ್ತರ ಸಿ ಅಮೆರಿಕ. 17ನೇ ಪ್ರಶ್ನೆ. ಹೊಟ್ಟೆಯಲ್ಲಿ ಹಲ್ಲುಗಳಿರುವ ಪ್ರಾಣಿ ಯಾವುದು? ಎ ಆಮೆ, ಬಿ ಏಡಿ, ಸಿ ಕಪ್ಪೆ, ಡಿ ಮೀನು. ಉತ್ತರ ಬಿ ಏಡಿ. 18ನೇ ಪ್ರಶ್ನೆ. ಮಾನವನ ಮೆದುಳಿನ ಎಷ್ಟು ಶೇಕಡಾವಾರು ನೀರು ಇದೆ? ಎ 25%, ಬಿ 73%, ಸಿ 99%, ಡಿ 50%. ಉತ್ತರ ಬಿ 73%. 19ನೇ ಪ್ರಶ್ನೆ. ದೇಹದಲ್ಲಿನ ಉಷ್ಣತೆಯನ್ನು ತಕ್ಷಣವೇ ಕಡಿಮೆ ಮಾಡುವ ಆಹಾರ ಯಾವುದು? ಎ ಮೆಂತೆಕಾಳು, ಬಿ ಮೊಸರು, ಸಿ ಜೀರಿಗೆ, ಡಿ ಬೆಲ್ಲ. ಉತ್ತರ ಡಿ ಬೆಲ್ಲ. 20ನೇ ಪ್ರಶ್ನೆ. ಚಂದ್ರನ ಬೆಳಕು ಭೂಮಿಯನ್ನು ಎಷ್ಟು ಸಮಯದಲ್ಲಿ ತಲುಪುತ್ತದೆ? ಎ 1.3 ಸೆಕೆಂಡುಗಳು, ಬಿ 2.5 ಸೆಕೆಂಡುಗಳು, ಸಿ 1 ನಿಮಿಷಗಳು, ಡಿ 5 ನಿಮಿಷಗಳು. ಉತ್ತರ ಎ 1.3 ಸೆಕೆಂಡುಗಳು. 21ನೇ ಪ್ರಶ್ನೆ. ನವಿಲಿನ ಜೀವಿತಾವಧಿ ಎಷ್ಟು ವರ್ಷಗಳು? ಎ 10 ವರ್ಷಗಳು, ಬಿ 15 ವರ್ಷಗಳು, ಸಿ 20 ವರ್ಷಗಳು, ಡಿ 25 ವರ್ಷಗಳು. ಉತ್ತರ ಬಿ 15 ವರ್ಷಗಳು. 22ನೇ ಪ್ರಶ್ನೆ. ಭಾರತದಲ್ಲಿ ಯಾವ ತರಕಾರಿಯನ್ನು ಹೆಚ್ಚು ತಿನ್ನಲಾಗುತ್ತದೆ? ಎ ಎಲೆಕೋಸು, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಬೀಟ್ರೂಟ್. ಉತ್ತರ ಸಿ ಆಲೂಗಡ್ಡೆ. 23ನೇ ಪ್ರಶ್ನೆ. ಯಾವ ಹಣ್ಣು ಗರಿಷ್ಠ ನೀರನ್ನು ಹೊಂದಿರುತ್ತದೆ? ಎ ಕಲ್ಲಂಗಡಿ, ಬಿ ಅನಾನಸ್, ಸಿ ಸೀಬೆಹಣ್ಣು, ಡಿ ಬಾಳೆಹಣ್ಣು. ಉತ್ತರ ಎ ಕಲ್ಲಂಗಡಿ. 24ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಒಂದೇ ಒಂದು ರೈಲು ಓಡುವುದಿಲ್ಲ? ಎ ಗುಜರಾತ್, ಬಿ ಸಿಕ್ಕಿಂ, ಸಿ ಮೇಘಾಲಯ, ಡಿ ಕೇರಳ. ಉತ್ತರ ಬಿ ಸಿಕ್ಕಿಂ. 25ನೇ ಪ್ರಶ್ನೆ. ರಾತ್ರಿ ಯಾವ ಸಮಯದಲ್ಲಿ ತಿನ್ನುವುದರಿಂದ ಥೈರಾಯ್ಡ್ ಬರುವ ಸಾಧ್ಯತೆ ಇದೆ? ಎ 7ರಿಂದ 9, ಬಿ 11:30ರಿಂದ 12:30, ಸಿ 9ರಿಂದ 11, ಡಿ 10:30ರಿಂದ 11:30. ಉತ್ತರ ಸಿ 9ರಿಂದ 11.
26ನೇ ಪ್ರಶ್ನೆ, ಶ್ವಾಸಕೋಶದ ಕಾಯಿಲೆಯನ್ನು ತಡೆಯುವ ಎಲೆ ಯಾವುದು? ಎ ತುಳಸಿ ಎಲೆ, ಬಿ ಪುದೀನ ಎಲೆ, ಸಿ ನಿಂಬೆ ಎಲೆ, ಡಿ ವೀಳ್ಯದೆಲೆ. ಉತ್ತರ ಎ ತುಳಸಿ ಎಲೆ. 27ನೇ ಪ್ರಶ್ನೆ, ಅಧಿಕ ಉಪ್ಪನ್ನು ತಿಂದರೆ ದೇಹದಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಎ ಎದೆ ಉರಿ, ಬಿ ಅಸ್ತಮ, ಸಿ ಕಾಮಾಲೆ, ಡಿ ಕೀಲು ನೋವು. ಉತ್ತರ ಎ ಎದೆ ಉರಿ. 28ನೇ ಪ್ರಶ್ನೆ, ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಉತ್ತರ ಎ ಮಲಬದ್ಧತೆ. 29ನೇ ಪ್ರಶ್ನೆ, ಯಾವ ಪ್ರಾಣಿಯ ನಾಲಿಗೆಯಲ್ಲಿ ವಿಷ ಕಂಡುಬರುತ್ತದೆ? ಎ ಗೀಲ, ಬಿ ಕರಡಿ, ಸಿ ಬೆಕ್ಕು, ಡಿ ನಾಯಿ. ಉತ್ತರ ಎ ಗೀಲ. 30ನೇ ಪ್ರಶ್ನೆ, ಮೀನಿನ ಮೊಟ್ಟೆ ತಿಂದರೆ ದೇಹದ ಯಾವ ರೋಗ ನಿವಾರಣೆಯಾಗುತ್ತದೆ? ಎ ಯಕೃತ್ತಾನಿ, ಬಿ ಮಧುಮೇಹ, ಸಿ ಲೈಂಗಿಕ ಸಮಸ್ಯೆ, ಡಿ ರಕ್ತಹೀನತೆ. ಉತ್ತರ ಡಿ ರಕ್ತಹೀನತೆ.